ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿಗೆ ರೈತರು ಆಗ್ರಹ ಮಾಡಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮೂರನೇ ದಿನಕ್ಕೆ ಆ ಪ್ರತಿಭಟನೆ ಕಾಲಿಟ್ಟಿದೆ. ಹುಕ್ಕೇರಿ ನೀರಾವರಿಗೆ ಆಗ್ರಹಿಸಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ರೈತರು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಇಂದು ಹುಕ್ಕೇರಿ ಪಟ್ಟಣವನ್ನು ಬಂದ್ ಮಾಡಲಿಕ್ಕೆ ಕರೆಯನ್ನು ಕೊಡಲಾಗಿದೆ. ರೈತರು ಹುಕ್ಕೇರಿ ಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹುಕ್ಕೇರಿ ಬಂದ್ಗೆ ರೈತರಿಂದ ವ್ಯಾಪಾರಿಗಳಿಂದ ಬೆಂಬಲ ಸಿಕ್ಕಿದೆ. ರೈತರಿಗೆ ವ್ಯಾಪಾರಿಗಳ ಬೆಂಬಲ ಸಿಕ್ಕಿದೆ. ಹುಕ್ಕೇರಿಯ ಬಸವೇಶ್ವರ ವೃತ್ತದ ರಾಜ್ಯ ಹೆದ್ದಾರಿಯಲ್ಲಿ ಈ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಶಶಿಕಾಂತ್ ಗುರೂಜಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಒಂದು ಬಹಳ ನಿರ್ಣಾಯಕ ಹಂತ ತಲುಪುವಂಥ ಹೋರಾಟ ಇದು. ಬೃಹತ್ ಸಂಖ್ಯೆಯಲ್ಲಿ ಹೋರಾಟವನ್ನು ಆರಂಭ ಮಾಡಿದಂಥ ರೈತರು ತಮ್ಮ ಪಟ್ಟು ಸಡಿಲಿಸದೇನೆ ನೀರಾವರಿಗಾಗಿ ನೀರಾವರಿ ಯೋಜನೆಗಳು ಆಗಲೇಬೇಕು, ಕಾರ್ಯಗತಗಳಾಗಲೇಬೇಕು, ರೈತರ ಜಮೀನುಗಳಿಗೆ, ರೈತರ ಹೊಲಗದ್ದೆಗಳಿಗೆ ನೀರು ಹರಿಯಲೇಬೇಕು ಅಂತ ಹೇಳಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತ ಜೊತೆಗೆ ಅಲ್ಲಿನ ಪ್ರಭಾವಿ ಸಚಿವರ ವಿರುದ್ಧವೂ ಕೂಡ ರೈತರು ಹರಿಹಾಯ್ದಿದ್ರು. ರಾಜ್ಯವನ್ನು, ಜಿಲ್ಲೆಯನ್ನು ಅಲುಗಾಡಿಸುವ ಮಟ್ಟಕ್ಕೆ ಅತ್ಯಂತ ಶಕ್ತಿಶಾಲಿ ರಾಜಕಾರಣಿಗಳು ನಮ್ಮಲ್ಲಿದ್ದಾರೆ, ನಮಗೆ ಯಾಕೆ ಇಂಥ ದುಸ್ಥಿತಿ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಟುವಟಿಕೆ ವ್ಯಾಪಾರಸ್ಥರಿರ್ಬೋದು, ಹೀಗೆ ಹಲವಾರು ಎಲ್ಲಾ ರೀತಿಯಿಂದ ಏನು ವ್ಯಾಪಾರಸ್ಥರಿದ್ರಿ, ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಸಂಪೂರ್ಣ ನೀರಾವರಿಗಾಗಿ 60 ವರ್ಷಗಳಿಂದ ನನ್ನ ರೈತ ದೇವರುಗಳಿಗೆ 60